ಅದು 2 ಕೋಟಿ ರೂಪಾಯಿಗಳ ಯೋಜನೆ. ಕುಡಿಯುವ ನೀರಿಗಾಗಿ ಅಲೆದಾಡಿ ಬೇಸತ್ತಿದ್ದ ಗ್ರಾಮಸ್ಥರ ದಾಹವನ್ನ ತಣಿಸೋಕೆ ರೂಪಿಸಿದ್ದಂತಹ ಯೋಜನೆ. ಆ ಯೋಜನೆ ಈಗಾಗಲೇ ಪೂರ್ಣಗೊಂಡು ಜನರ ಸಂಕಷ್ಟವನ್ನ ದೂರ ಮಾಡಬೇಕಿತ್ತು. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಗ್ರಾಮಸ್ಥರ ಪರದಾಟ ಮಾತ್ರ ಇನ್ನೂ ತಪ್ಪಿಲ್ಲ. ಒಂದು ಬಿಂದಿಗೆ ನೀರಿಗಾಗಿ ಪ್ರತಿದಿನ ಗಂಟೆಗಟ್ಟಲೆ ಕಾಯಬೇಕು. ಅದು ಸಿಕ್ಕರೆ ನಮ್ಮ ಪುಣ್ಯ, ಸಿಗದೇ ಇದ್ರೆ ಪೆಚ್ಚು ಮೋರೆ ಹಾಕೊಂಡು ಮನೆಗೆ ಹಿಂದಿರುಗಬೇಕು. ಇಲ್ಲ ದಿನನಿತ್ಯದ ಕೆಲಸ ಬಿಟ್ಟು ಕಿಲೋಮೀಟರ್ ಗಟ್ಟಲೆ ದೂರ ಹೋಗಿ ನೀರು ತರಬೇಕು. ಹೋಗ್ಲಿ, ಈ ನೀರಿನ ಟ್ಯಾಂಕ್ ಆದ್ರೂ ಶುರುವಾಗಿದ್ರೆ ನಮ್ಮ ಪರದಾಟ ತಪ್ಪಿತ್ತು. ಕಾಮಗಾರಿ ಮುಕ್ತಾಯವಾಗಿ 5 ತಿಂಗಳು ಕಳೆದರೂ ಉದ್ಘಾಟನೆ ಭಾಗ್ಯ ಕಾಣ್ತಿಲ್ಲ. ಯಾವೊಬ್ಬ ಅಧಿಕಾರಿಯೂ ಇತ್ತ ತಲೆ ಹಾಕ್ತಿಲ್ಲ ಅಂತ ಜನ ನಿತ್ಯ ಬೈಕೊಳ್ತಿದ್ದಾರೆ. ಯಾದಗಿರಿ ತಾಲೂಕಿನ ಯರಗೋಳ ಗ್ರಾಮದಲ್ಲಿ ನಿರ್ಮಿಸಲಾದ ಕುಡಿಯುವ ನೀರಿನ ಟ್ಯಾಂಕರ್ ಇನ್ನೂ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಇಲ್ಲಿನ ನೀರಿನ ಸಮಸ್ಯೆ ಅರಿತು ರಾಜ್ಯ ಸರ್ಕಾರ 2008ರಲ್ಲಿ ಅಬ್ಬೆ ತುಮಕೂರು ಗ್ರಾಮದ ಭೀಮಾ ನದಿಯಿಂದ ಯರಗೋಳ ಗ್ರಾಮಕ್ಕೆ ಶುದ್ಧ ನೀರು ಪೂರೈಸಲು ಮುಂದಾಗಿತ್ತು. 2.41 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಹುಗ್ರಾಮ ಕುಡಿಯುವ ನೀರು ಯೋಜನೆಯಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿತ್ತು. ಆದರೆ 9 ವರ್ಷ ಕಳೆದರೂ ಗ್ರಾಮಸ್ಥರಿಗೆ ಒಂದು ಹನಿ ನೀರು ಪೂರೈಕೆ ಆಗ್ತಿಲ್ಲ. ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಯರಗೋಳ ಗ್ರಾಮಕ್ಕೆ ನೀರು ಸರಬರಾಜು ಆಗಬೇಕಾಗಿತ್ತು. ಅದು ಸುಮಾರು 8 ವರ್ಷ ಕಳೆದರೂ ಕೂಡ 2.5 ಕೋಟಿ ರೂಪಾಯಿ ಹಣ ಖರ್ಚು ಮಾಡಿ ಇಲ್ಲಿವರೆಗೆ ಸರ್ಕಾರದ ನಿಯಮದಂತೆ ಕೇವಲ 12 ತಿಂಗಳಲ್ಲಿ ಟೆಂಡರ್ ಪೂರೈಕೆದಾರರು ಕೆಲಸ ಮಾಡಬೇಕಾಗಿತ್ತು. ಈ ಪೈಪ್ಲೈನು 18 ಕಿಲೋಮೀಟರ್ನಲ್ಲಿ 12 ಕಿಲೋಮೀಟರ್ ಪೈಪ್ಲೈನ್ ಕಳಪೆ ಕಾಮಗಾರಿ ಮಾಡಿ ಮತ್ತು ರಸ್ತೆ ಬದಿಗೆ ಅಗಲ ಅವರು ಸರ್ಕಾರ ನಿಯಮದಂತೆ 10 ಮೀಟರ್ ದೂರ ಅಳವಡಿಸಬೇಕಾಗಿತ್ತು. ಅದನ್ನು ಸಮೀಪ ಅಳವಡಿಸಿರಲಿಂದ ಇದು ಇಲ್ಲಿವರೆಗೆ ನೀರು ಸಾಧ್ಯ ಆಗಿಲ್ಲ ಕೂಡಿಸೋದು. ಇನ್ನು 19 ಕಿಲೋಮೀಟರ್ ದೂರದಲ್ಲಿರೋ ನದಿಯಿಂದ ಪೈಪ್ಲೈನ್ ಮೂಲಕ ನೀರು ಸರಬರಾಜಾಗುತ್ತೆ. ಅಲ್ಲಿಪುರ ಗ್ರಾಮದ ಸಮೀಪ ಬೃಹತ್ ಪ್ರಮಾಣದ ನೀರು ಶುದ್ಧೀಕರಣ ಘಟಕ ಹಾಗೂ ನೀರು ಸಂಗ್ರಹ ಟ್ಯಾಂಕರ್ ನಿರ್ಮಾಣ ಮಾಡಲಾಗಿದೆ. ಗುತ್ತಿಗೆ ಪಡೆದಿದ್ದ ಖಾಸಗಿ ಸಂಸ್ಥೆ ಕಾಮಗಾರಿ ಮುಗಿಸಿ ಪಂಚಾಯತ್ ರಾಜ್ ಇಲಾಖೆಗೆ ಒಪ್ಪಿಸಿ 5 ತಿಂಗಳು ಕಳೆದಿವೆ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಇಲ್ಲಿವರೆಗೂ ತೊಟ್ಟು ನೀರು ಪೂರೈಕೆಯಾಗಿಲ್ಲ. ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ತಾಂತ್ರಿಕ ಸಮಸ್ಯೆಯ ನೆಪ ಹೇಳ್ತಿದ್ದಾರೆ. ಈಗ ನೀರು ಸಪ್ಲೈ ಈಗ ನಮ್ಗೆ 31/8/2016ಕ್ಕೆ ಹ್ಯಾಂಡ್ ಓವರ್ ಮಾಡಿದೆ. ನಮ್ಮದೊಂದು ಪ್ರೊಸೀಜರ್ ಇದೆ. ಆ ಮೇಂಟೆನೆನ್ಸ್ ಮಾಡಲಿಕ್ಕೆ ನಾವು ಕೆಲವರು ಆಪ್ರೇಟರ್ ಇರ್ತಾರೆ, ಪ್ಲಸ್ ಏನು ಮೈನರು ಇದು ಅಟೆಂಡ್ ಮಾಡಬೇಕಂದ ಅಥವಾ KB ಬಿಲ್ ಕಟ್ಟಬೇಕಾಗಿತ್ತಂದ್ರೆ ಎಸ್ಟಿಮೇಟನ್ನು ಪ್ರೊವಿಷನ್ ಮಾಡ್ತೀವಿ. ಆ ಪ್ರೊವಿಷನ್ ಏನು ಮಾಡ್ತೀವಿ, ಮೇಂಟೆನೆನ್ಸ್ ಸ್ಟ್ಯಾಂಡಿಗೆ ಯೂಸ್ ಮಾಡಿಕೊಂಡು ಕರೆಂಟ್ ಬಿಲ್ಲು ಆಪ್ರೇಟರು ಇದು ಮಾಡ್ಲಿಕ್ಕೆ ಮಾಡ್ತೀವಿ. ಅದು ಎಸ್ಟಿಮೇಟು ಸಬ್ಮಿಟ್ ಮಾಡಿದ್ವಿ. ಈಗ ಒಂದು ವಾರದಲ್ಲಿ ಅದು ಅನುಮೋದನೆ ಆಗ್ತದೆ. ಒಟ್ನಲ್ಲಿ ಯರಗೋಳ ಗ್ರಾಮಸ್ಥರಿಗೆ ನೀರು ಪೂರೈಸಲು ಟ್ಯಾಂಕರ್ ನಿರ್ಮಾಣ ಮಾಡಿ 5-6 ತಿಂಗಳುಗಳೇ ಕಳೆದಿವೆ. ಆದರೆ ನೀರು ಬಿಡಲು ಅಧಿಕಾರಿಗಳು ಮೀನಾಮೀಷ ಎಣಿಸುತ್ತಿದ್ದಾರೆ. ಇದರಿಂದ ಕಂಗಾಲಾಗಿರೋ ಜನ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಬಿಟ್ಟು ಕಿಲೋಮೀಟರ್ ಗಟ್ಟಲೆ ದೂರ ಹೋಗಿ ನೀರು ತರಬೇಕಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮಸ್ಥರ ಪರದಾಟಕ್ಕೆ ಬ್ರೇಕ್ ಹಾಕಬೇಕಿದೆ. ಅಮೀನ್, TV9 ಯಾದಗಿರಿ.